ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡಬೇಕು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆಯನ್ನು ತಿಳಿಸಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹದೊಂದಿಗೆ ನಮ್ಮೆಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದಂತಹ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶದ ಅಭ್ಯುದಯಕ್ಕೆ ತನ್ನದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಅವರೆಲ್ಲರ ಪರಿವಾರಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ, ವಿಶೇಷವಾಗಿ ಸಮಸ್ತ ವಿಧವಾದ ಎಲ್ಲ ಜನಕುಲಕೋಟಿಗೂ ಕೂಡ ಈ ನೂತನ ವರ್ಷ ಹಾಗೂ ಚಾಂದ್ರಮಾನ ಯುಗಾದಿಯ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಒಂದು ಹೊಸ ಚೇತನ ಹುಟ್ಟುವಂತಹ ಸುಪರ್ವ ಕಾಲ. ಗುರುವಿನ ದಿನ, ಸಾಕ್ಷಾತ್ ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣೆ, ಅದರಲ್ಲೂ ಕೂಡ ವಸಂತ ಋತುವಿನ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ. ಈ ನವರಾತ್ರಿಗಳನ್ನು ನವರಾತ್ರಿ ವಿಶೇಷವಾಗಿ ಶ್ರೀರಾಮ ನವರಾತ್ರಿ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ವಿಶೇಷವಾಗಿ ವರ್ಷದಲ್ಲಿ 4 ನವರಾತ್ರಿಗಳು ಬರತಕ್ಕಂಥದ್ದು, ಅದರಲ್ಲೂ ಕೂಡ ವಸಂತ ನವರಾತ್ರಿಗಳು ಅತ್ಯಂತ ಶ್ರೇಷ್ಠ ಪದವಾಗಿರ್ತಕ್ಕಂಥದ್ದು, ಶರದ್ ಋತುವಿನಲ್ಲಿ ಬರತಕ್ಕಂಥದ್ದು 2 ಗುಪ್ತವಾದರೆ 2 ಬಾಕ್ಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ನವರಾತ್ರಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ಪರ್ವಕಾಲದಲ್ಲಿ ನಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮ್ಮೆಲ್ಲರ ಬದುಕಿಗೂ ಕೂಡ ಅನುಗ್ರಹದಾತವಾಗಿ ಅವರೆಲ್ಲರ ಬದುಕುಗಳು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ, ಮುಖ್ಯವಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಯಾರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂದರೆ, ವಾಘರ್ತ ಇವ ಸಂಪೃಕ್ತೋ ವಾಘರ್ತ ಪ್ರತಿಪತ್ತೆಗೆ ಜಗತಪಿತರಂ ಒಂದೇ ಪಾರ್ವತೀ ಪರಮೇಶ್ವರಂ ಅಂತೇಳಿ ಪಾರ್ವತೀ ಪರಮೇಶ್ವರರ ಪ್ರಾರ್ಥನೆಯೊಂದಿಗೆ ಮಾತಾಪಿತರನ್ನು ಮಾತಾಚ ಪಾರ್ವತೀ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾನಾಂ ಶಿವಭಕ್ತಶ್ಚ ಸ್ವದೇಶ ಭುವನತ್ರಯಂ ಅಂತೇಳಿ ನಾವೆಲ್ಲ 3 ಲೋಕಗಳಲ್ಲೂ ಕೂಡ ಮಾತಾಪಿತರೇ ನಮಗೆ ತಂದೆ ತಾಯಿಗಳಾಗಿರೋದ್ರಿಂದ ನಮ್ಮ ಪೂರ್ವಜರ ಈ ಒಂದು ಋಣವನ್ನು ತೀರಿಸುವಂತಹ ಸುಪರ್ವ ಕಾಲ. ಈ ಜಗತ್ತಿಗೆ, ಅದರಲ್ಲೂ ಕೂಡ ಇವತ್ತಿನ ದಿವಸ ಜಗತ್ತು ಆವಿರ್ಭವಿಸಿರ್ತಕ್ಕಂಥ ಸೃಷ್ಟಿಯಾದಂಥ ದಿನವಾದದ್ದರಿಂದ ಯುಗ ಆದಿ ಅಂತೇಳಿ ಕರಿತೀವಿ. ಅಂದರೆ ಯುಗವು ಪ್ರಾರಂಭವಾದಂಥ ದಿನ ಅಂತೇಳಿ. ಹಾಗಾಗಿ ಇಂಥ ದಿನದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಮಾತಾಪಿತರ ಸ್ಮರಣೆ, ನಮ್ಮನ್ನು ಬಿಟ್ಟು ಹೋದಂಥವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, 9:57 11:15 ತನಕ ಈ ಸಮಯದಲ್ಲಿ 9:57 11:15 ತನಕ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಕಾಲದಲ್ಲಿ ನೀವು ಯಾರೆಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ನಿಮಗೆ ಅದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತಾ ಇಲ್ಲ, ಫಲಪ್ರದ ಆಗ್ತಾ ಇಲ್ಲ, ಮನೆಯಲ್ಲಿ ಅನಾರೋಗ್ಯ ಪೀಡಿತರಾಗ್ತಾ ಇರತಕ್ಕಂಥದ್ದು, ಒಬ್ಬರು ತಪ್ಪಿದ್ರೆ ಒಬ್ಬರು, ಇದೆಲ್ಲ ಏನಂದರೆ ಸರಿಯಾದ ಸಮಯಕ್ಕೆ ಮದುವೆ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಕೆಲಸ ಸಿಗ್ತಾ ಇಲ್ಲ, ಹೀಗೆ ನಾನಾ ರೀತಿಯಾದ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ
ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಒತ್ತಡಾದಿಗಳಿಗೆ ಹಲವೊಂದು ಸಂದರ್ಭಗಳಲ್ಲಿ ನಮಗೆ ಜಾತಕಾನುಸಾರದಲ್ಲಿ ಬಂದಂಥ ದೋಷಗಳ ಆದಿಯಾಗಿಯೂ ಕೂಡ ವಿಶೇಷವಾಗಿ ಪಿತೃಗಳ ದೋಷ ಇದ್ದಾಗಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಆ ಸಮಯ ನಾನು ತಿಳಿಸಿರ್ತಕ್ಕಂಥ ಸಮಯದಲ್ಲಿ ಒಂದು ತಟ್ಟೆ, ಅದರಲ್ಲೂ ಕೂಡ ಹಿತ್ತಾಳೆ ತಟ್ಟೆ ಆದರೆ ತುಂಬ ಶ್ರೇಷ್ಠದಾಯಕ. ಹಿತ್ತಾಳೆ ತಟ್ಟೆಯಲ್ಲಿ ಮುಖ್ಯವಾಗಿ, ಯಾಕೆಂದರೆ ಹಿತ್ತಾಳೆಗೆ ಗುರು ಕಾರಕನಾಗಿರ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ನಮ್ಮನ್ನು ಬಿಟ್ಟು ಹೋದವರೆಲ್ಲರನ್ನು ಕೂಡ ಸ್ಮರಣೆ ಮಾಡಿ ಒಂದಷ್ಟು ಕಪ್ಪೆಳ್ಳು ಮತ್ತು ಅಕ್ಷತೆಯನ್ನು ಹಾಕಿ ಮನೆಯ ಮಾಡಿ ಮೇಲ್ಗಡೆ ತಗೊಂಡೋಗಿ ಎಲ್ಲಾದರೂ ಒಂದು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಅದನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆ ನೀರು ಇಂಗಿದ ನಂತರದಲ್ಲಿ ಮತ್ತು ಎಲ್ಲಾದರೂ ಗಿಡದ ಬುಡದಲ್ಲಿ ಅದನ್ನೆಲ್ಲ ಕೂಡ ತೊಳೆಯುವಂಥ ವ್ಯವಸ್ಥೆಯನ್ನು ಮಾಡಿ ಪಿತೃಗಳನ್ನು, ನಮ್ಮನ್ನು ಬಿಟ್ಟು ಹೋದ ಎಲ್ಲ ಪಿತೃಗಳನ್ನು ಕೂಡ ತಾತ ಮುತ್ತಾತ, ಅಜ್ಜಿ ಮುತ್ತಜ್ಜಿ ಎಲ್ಲರೂ ಯಾರೆಲ್ಲ ಮಾವ, ಸೋದರ ಮಾವ, ಅಕ್ಕ, ಅಣ್ಣ, ತಮ್ಮ ಎಲ್ಲರನ್ನು ಕೂಡ ಮನಪೂರ್ವಕವಾಗಿ ಒಂದೊಮ್ಮೆ ನಮ್ಮಿಂದ ಏನಾದರೂ ಅಪರಾಧಗಳಾಗಿದ್ದರೆ, ನಮ್ಮಿಂದ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಅಪರಾಧಗಳನ್ನು ಮನ್ನಿಸಿ ನಮ್ಮ ಕುಟುಂಬವನ್ನು ವಂಶೋದ್ಧಾರವನ್ನು ಮಾಡಬೇಕು ಅಂತೇಳಿ ಪಿತೃಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸುಪರ್ವ ಕಾಲ. ಜೊತೆಗೆ ನಮ್ಮ ಹಿಂದೂ ಸನಾತನಮಯವಾದಂಥ ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಅಥವಾ ದೈವಿಕವಾಗಿರ್ತಕ್ಕಂಥ ಶಕ್ತಿಯ ಸನ್ನಿಧಾನಕ್ಕೆ ಹೋಗುವಂಥ ಮಕ್ಕಳೆಲ್ಲರನ್ನು ಕೂಡ ಕರ್ಕೊಂಡು ಹೋಗುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಪರಾಭಾವನ ಸಂವತ್ಸರ ಅಂತ ಹೇಳ್ತಾರೆ, ಇದರ ವಿಶೇಷತೆ ಏನು ಗುರುಜಿ? ಮುಖ್ಯವಾಗಿ ನಾವು ಈ ಒಂದು ಸಂವತ್ಸರವನ್ನು ನೋಡಿದಾಗ ಇದು 40 ವರ್ಷಗಳಿಗೊಮ್ಮೆ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಈ ಪರಾಭವ ಅಂದರೆ ಈ ಒಂದು ವರ್ಷದಲ್ಲಿ ಮುಖ್ಯವಾಗಿ ರಾಜ ಬಂದು ಗುರು ಆಗಿರ್ತಾನೆ, ಮಂತ್ರಿ ಬಂದು ಕುಜನಾಗಿರ್ತಾನೆ, ಸೇನಾಧಿಪತಿಯಾಗಿ ಚಂದ್ರನಾಗಿರ್ತಕ್ಕಂಥದ್ದು, ಸಸ್ಯಾಧಿಪತಿ ಶುಕ್ರನು, ಜೊತೆಗೆ ಧಾನ್ಯಾಧಿಪತಿಯಾಗಿರ್ತಕ್ಕಂಥನು ಬುಧನು, ಮತ್ತು ಅರ್ಘ್ಯಾಧಿಪತಿ ಆಗಿರ್ತಕ್ಕಂಥವನು ಚಂದ್ರನು, ಮೇಘಾಧಿಪತಿಯು ಕೂಡ ಚಂದ್ರನಾಗಿದ್ದಾನೆ. ಅಂದರೆ ಚಂದ್ರ ಈ ವರ್ಷದಲ್ಲಿ 3 ಕಾರ್ಯಗಳನ್ನು ನಿಭಾಯಿಸ್ತಾನೆ. ಒಂದು ಮಂತ್ರಿ, ಒಂದು ಸೇನಾಧಿಪತಿ, ಒಂದು ಮುಖ್ಯವಾಗಿ ಅರ್ಘ್ಯಾಧಿಪತಿ, ಒಂದು ಮೇಘಾಧಿಪತಿ ಅಂತಕ್ಕಂಥದ್ದು. ಇನ್ನು ನಿರಸಾಧಿಪತಿ ಆಗಿರ್ತಕ್ಕಂಥವನು ರವಿ, ಇನ್ನು ನಿರಸಾಧಿಪತಿ ಆಗಿರ್ತಕ್ಕಂಥವನು ಗುರುವು, ಜೊತೆಗೆ ಏನಪ್ಪ ಅಂದರೆ ರಸಾಧಿಪತಿ ಆಗಿರ್ತಕ್ಕಂಥವನು ರವಿ ಆಗಿರ್ತಾನೆ, ಪಶುನಾಯಕನಾಗಿರ್ತಕ್ಕಂಥವನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಆಗಿರ್ತಾನೆ. ಈ ವರ್ಷವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರ. ಪರಾಭವ ಅಂದರೆ ಏನು? ನಾವು ಇವಾಗ ಅವ್ರ ಮೇಲೆ ಪರಾಭವಗೊಂಡ್ವಿ ಅಂತಕ್ಕಂಥ ಒಂದು ಅರ್ಥ ಇರತಕ್ಕಂಥದ್ದಿದೆ. ಆದರೆ ಈ 60 ಸಂವತ್ಸರಗಳಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂವತ್ಸರ ಅಂದರೆ ಈ ಪರಾಭವನಾಮ ಸಂವತ್ಸರ. ಹೇಗೆ ಅಂದರೆ ಈ ಒಂದು ಸಂವತ್ಸರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನೇ ಗುರುವು. ಹಾಗಾಗಿ ಏನು ಮಾಡ್ತಾನಪ್ಪ ಅಂದರೆ ನಮ್ಮೆಲ್ಲ ಸೋಲುಗಳನ್ನು ಕೂಡ ಸರಿತಿದ್ದುವ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮಾರ್ಗ ಮಾಡ್ತಾನೆ. ಜೊತೆಗೆ ರಾಹು ಅಂತಕ್ಕಂಥವನು ಮುಖ್ಯವಾಗಿ ಏನಾಗುತ್ತೆ, ಗುರು ಮತ್ತು ರಾಹುವಿನ ಸಂಯೋಗ ಬಂದಾಗ ಜಾತಕದಲ್ಲೂ ಕೂಡ ನಾವೇನು ಮಾಡ್ತೀವಿ, ಗುರುಚಾಂಡಾಳ ಯೋಗ ಅಂತ ಕರಿತೀವಿ. ಹಾಗಾಗಿ ಈ ರಾಹು ಅಂತಕ್ಕಂಥವನು ಏನಂದರೆ ನಮ್ಮ ಪಾಶ್ಚಿಮಾತ್ಯ ದೇಶಗಳಿಂದ ನಮಗೇನಾದರೂ ಆಗಬಹುದಾಗಿರ್ತಕ್ಕಂಥ ನಷ್ಟಾದಿಗಳನ್ನು ಮುಂಚಿತವಾಗಿ ತಿಳಿಸಿಕೊಡುವಂಥ ಜ್ಞಾನವನ್ನು ಕೊಡುವಂಥವನೇ ಗುರುವು. ಹಾಗಾಗಿ ಈ ಪರಾಭವನಾಮ ಸಂವತ್ಸರದಲ್ಲಿ ಸ್ವಲ್ಪ ಎಲ್ಲ ಅಪಜಯಗಳಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಕುಜನ ಮಂತ್ರಿ ಆಗಿರೋದ್ರಿಂದ ಏನಾಗುತ್ತೆ, ದಿಢೀರ್ ನಿರ್ಧಾರಗಳು, ಮುಖ್ಯವಾಗಿ ದಿಢೀರ್ ನಿರ್ಧಾರಗಳಿಂದ ಒಂದಷ್ಟು ತೊಂದರೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಆಗಲೇ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಏನಾಗ್ತಾ ಇದೆ, ಅವ್ರು ಮಾಡಿದ ನಿರ್ಧಾರಗಳು ಸರಿ ಇದೆಯಾ ಇಲ್ವಾ ಅಂತಕ್ಕಂಥ ಆ ಸ್ಥಿತಿ ಅವರಲ್ಲೇ ಬಂದಿರತಕ್ಕಂಥದ್ದಾಗಿದೆ. ಹಾಗಾಗಿ ದುಡುಕು ನಿರ್ಧಾರಾದಿಗಳನ್ನು ತಗೊಳ್ಳೋದ್ರಲ್ಲಿ ಖಂಡಿತ ನಾವು ಈ ಒಂದು ವರ್ಷದಲ್ಲಿ ಏನಾದರೂ ಅವ್ರ ಜೀವನದುದ್ದಕ್ಕಾಗಿರ್ಬೋದು, ನಮ್ಮನ್ನು ಪಾಲನೆ ಮಾಡ್ತಾ ಇರತಕ್ಕಂಥ ರಾಜರುಗಳಾಗಿರ್ಬೋದು, ಎಲ್ಲರೂ ಕೂಡ ಸಾವಧಾನ ಸಮಾಧಾನ ಚಿತ್ತವಾಗಿ ಎಲ್ಲವನ್ನು ಕೂಡ ನಿರ್ಧಾರ ಮಾಡತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಖಂಡಿತ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ವಿಶೇಷವಾದ ದಿನ ಯುಗಾದಿ ಹಬ್ಬ, ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಗುರುಜಿ? ಇದು ಮುಖ್ಯವಾಗಿ ಏನಪ್ಪ ಅಂದರೆ ಪಂಚಾಂಗ ಶ್ರವಣದೊಂದಿಗೆ ಸನಾತನಮಯವಾಗಿರ್ತಕ್ಕಂಥ ನಮ್ಮ ಬದುಕಿನಲ್ಲಿ ಅದೆಷ್ಟೋ ಯುಗಾದಿಗಳನ್ನು ನಾವು ನೋಡಿರ್ತೀವಿ. 100 ವರ್ಷ ಬದುಕಿದರೆ 100 ಯುಗಾದಿಗಳನ್ನು ನೋಡ್ತೀವಿ. ಯಾಕೆಂದರೆ ಕನಿಷ್ಠ ನಾವು ಹುಟ್ಟೋದಕ್ಕಿಂತ ಮುಂಚೆ ಒಂದು ಯುಗಾದಿ ನೋಡಿರ್ತೀವಿ. ಯಾಕಂದರೆ ಗರ್ಭಗತದಲ್ಲಿದ್ದಾಗಲೂ ಕೂಡ ಒಂದು ಯುಗಾದಿ ನೋಡಿರ್ತೀವಿ. ಅಲ್ಲಿಗೆ ಮನುಷ್ಯ ಯಾವುದನ್ನು ಅತೀತವಾಗಿ ನಂಬಬೇಕು ಅಂತಕ್ಕಂಥ ವಿಚಾರವನ್ನು ಧರ್ಮದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಯುಗದ ಆರಂಭ ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ನಾವು ಏನು ಮಾಡ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಕಷ್ಟು, ಯಾಕೆಂದರೆ ನಾನು ಪ್ರತಿ ಒಂದು ನಮ್ಮ ಎಪಿಸೋಡಲ್ಲೂ ಕೂಡ ಪ್ರತಿದಿನವೂ ಕೂಡ ನಾವೇನು ಹೇಳ್ತೀವಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆ ಬದುಕು ಖಂಡಿತ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಕೇವಲ ಯುಗಾದಿ ಅಂತಕ್ಕಂಥದ್ದಲ್ಲ,
ಪ್ರತಿದಿನವೂ ಕೂಡ ಸಾಧ್ಯವಾದಷ್ಟು, ಯಾಕೆಂದರೆ ಇವತ್ತಿನ ಲೈಫ್ ಸ್ಟೈಲ್ ಕೂಡ ಹಾಗೇ ಇದೆ ಜೀವನದ, ಯಾಕೆಂದರೆ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ನಾವು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸೇ ಮಾತನಾಡ್ತಾ ಇರ್ತೀವಿ. ಯಾಕೆಂದರೆ ಈ ಒಂದು ವಿಚಾರಗಳಲ್ಲಿ ನಮಗೆ ತಿಳಿದೇ ಇರತಕ್ಕಂಥದ್ದು ಏನು ಇರೋದಿಲ್ಲ, ತಿಳಿದಿರುತ್ತೆ. ಯಾಕೆಂದರೆ ನಾವು ಕೂಡ ಮನುಷ್ಯರೇ ಆಗಿ ಸಹಜವಾಗಿ ಎಲ್ಲ ಕೂಡ ನಾವು ಬದುಕ್ತಾ ಇರತಕ್ಕಂಥದ್ದು ಆಗಿರ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ನಾನು ಹೇಳ್ತಾ ಇರತಕ್ಕಂಥದ್ದು, ಒಂದು ರಜಾ ಇರತಕ್ಕಂಥ ದಿನದಲ್ಲೋ ಬೆಳಗ್ಗೆ ಬೇಗ ಎದ್ದು ಮಧ್ಯಾಹ್ನ ಬೇಕಾದರೆ ಮಲ್ಕೊಳ್ಳಿ, ಚಿಂತೆ ಇಲ್ಲ. ಯಾಕೆಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾರು ಎದ್ದೇಳ್ತಾರೋ ಅವರ ಬದುಕಿಗೆ ಬೇಕಾದದ್ದನ್ನು ಖಂಡಿತವಾಗಿಯೂ ಅವ್ರು ಏನು ತೊಗೊಂಡು ಬಂದಿರ್ತಾರೋ ಆ ಹಿಂದಿನ ಜನ್ಮದಲ್ಲಿ ನಾವು ಪಾಪ ಪುಣ್ಯಗಳು ಅಂತ ಏನು ಕರಿತೀವೋ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮಗಳಂತ ಏನು ಕರಿತೀವೋ, ಈ ಕರ್ಮಗಳು ನೆಗೆಟಿವ್ ಆಗುತ್ತೆ, ಸಕರ್ಮಗಳು ಆಕ್ಟಿವ್ ಆಗುತ್ತೆ. ಹಾಗಾಗಿ ಈ ಸೂರ್ಯೋದಯ ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿದ್ದು ಅಭ್ಯಂಗನ ಸ್ನಾನ ಅಂದರೆ ಎಣ್ಣೆ ಸ್ನಾನವನ್ನು ಮಾಡಿ ಆ ನಂತರ ತಲೆಗೆ ಸ್ನಾನ ಮಾಡಿ ಹಿರಿಯರಿಂದ ಆಶೀರ್ವಾದವನ್ನು ಪಡೆದು ಹೊಸ ವಸ್ತ್ರಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು. ಈಗ ನಾನು ರಸ್ತೆಯಲ್ಲಿ ಬರಬೇಕಾದ್ರೆ ನೋಡಿದೆ, ರಸ್ತೆ ಇದ್ದಕ್ಕೂ ಈ ಹೊಂಗೆ ಮರದ ಹೂವು ಸಂಪೂರ್ಣವಾಗಿ ಬಿದ್ದಿದೆ. ಅಂದರೆ ಎಲ್ಲ ಕೂಡ ಪುಷ್ಪಾರ್ಚನೆ ಆಗಿದೆ. ಅಂದರೆ ಪುಷ್ಪವರ್ಷ ಅಂತ ನಾವೇನು ಕರಿತೀವೋ ಹಾಗೆ ಪ್ರಕೃತಿ ಮಡಲಲ್ಲಿ ವಿಭಿನ್ನತೆಯನ್ನು ಕಾಣ್ತಕ್ಕಂಥದ್ದೇ ನಮ್ಮ ನೂತನ ಸಂವತ್ಸರ, ಯುಗಾದಿ ಅಂತ. ಹಾಗಾಗಿ ಈ ಯುಗಾದಿಗೆ ಮುಖ್ಯವಾಗಿ ಈ ವರ್ಷದಲ್ಲಿ ಪ್ರಧಾನವಾಗಿ ಇರ್ತಕ್ಕಂಥ ದೇವತೆ ಯಾರಪ್ಪ ಅಂದರೆ ಗುರುವು. ಹಾಗಾಗಿ ಗುರು ಅಂದರೆ ಯಾರು? ಅಂಧಕಾರದಿಂದ ಜ್ಞಾನದೊಳಗೆ ಕರ್ಕೊಂಡು ಹೋಗ್ತಕ್ಕಂಥವನು. ಯಾರೆಲ್ಲ ಗುರುಗಳ ಆಶ್ರಯವನ್ನು ಬಯಸ್ತೀರಾ, ಗುರು ಅಂದರೆ ಸನ್ಮಾರ್ಗ ಅಂತಕ್ಕಂಥದ್ದಷ್ಟೇ. ಆ ಸನ್ಮಾರ್ಗದಲ್ಲಿ ಹೋಗುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪರಾಭವನಾಮ ಸಂವತ್ಸರ. ಯಾಕೆಂದರೆ ತುಂಬ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಪರಾಭವ ಅಂದರೆ ಅಪಜಯ 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 ಅಂತೇಳಿ ಎಲ್ಲರೂ ಕೂಡ ಮನಸ್ಸಿನ ಮೇಲೆ ಅಗಾಧವಾಗಿ, ಯಾಕೆಂದರೆ ಬದುಕು ಅಂತಕ್ಕಂಥದ್ದು ನಮಗೆ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಾದಿಗಳೊಟ್ಟಿಗೆ ಬದುಕಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಬದುಕಿನಲ್ಲಿ ಒಂದಷ್ಟು, ಯಾಕೆಂದರೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಚಾರಾದಿಗಳು ಎಲ್ಲೋ ಏನೋ ಆದಾಗ ನಮ್ಮ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ಒಂದು ಪರಾಭವನಾಮ ಸಂವತ್ಸರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸ್ವಲ್ಪ ಘಾಸಿಗಳಿರ್ತಕ್ಕಂಥದ್ದಿದೆ. ಎಲ್ಲಿ ಒಳ್ಳೆಯದಿದೆಯೋ ಅಲ್ಲಿ ಕೆಟ್ಟದಿದ್ದೇ ಇರುತ್ತೆ, ಇಲ್ಲದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ಆದಮೇಲೆ ಹಗಲಾಗುತ್ತೆ, ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು. ಹಾಗಾಗಿ ಬದುಕಿನಲ್ಲಿ ಇವತ್ತಿನ ಈ ವರ್ಷದಲ್ಲಿ ಮಾಡಬೇಕಾದದ್ದು ಏನಪ್ಪ ಅಂದರೆ ತದೇಕರಾಗಿ ಸನ್ಮಾರ್ಗದಲ್ಲಿ ಹೋಗುವಂತಹ ಮಾರ್ಗವನ್ನು ಆಯ್ದುಕೊಳ್ಳಿ. ದುರ್ಮಾರ್ಗ, ಯಾಕೆಂದರೆ ರಾಹು ನಿಮ್ಮ ಹಿಂದೆ ಇರ್ತಾನೆ. ರಾಹು ಯಾವಾಗೆಲ್ಲ ಯಾರಿಂದ ಇರ್ತಾನೋ ದಿಕ್ ತಪ್ಪಿಸ್ತಾನೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಏನು ಮಾಡಬೇಕಂತಕ್ಕಂಥದ್ರಲ್ಲೇ ಕನ್ಫ್ಯೂಸಲ್ಲಿರ್ತಾರೆ. ಇನ್ನು ವೃತ್ತಿರಂಗದಲ್ಲಿ ಆ ಕೆಲಸ ಮಾಡಬೇಕಾ, ಈ ಕೆಲಸ ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಂತ ಎಲ್ಲವನ್ನು ಕೂಡ ಮನೆಯಲ್ಲಿ ಸಾಮರಸ್ಯದ ಕೊರತೆ ಆಗುತ್ತೆ. ದೇಶದಲ್ಲಿ ಅಗ್ನಿ ಅವಘಡಗಳಾಗುತ್ತೆ. ರೈಲು ಮತ್ತು ವಿಮಾನಾದಿಗಳಿಗೆ ಸಂಬಂಧಪಟ್ಟಂಥ ಅಗ್ನಿ ಅವಘಡಗಳು ಸಂಭವಿಸುವಂಥ, ಯಾಕೆಂದರೆ ಕುಜನ ಆಗಿರೋದ್ರಿಂದ ಯಾರೂ ಕೂಡ ಕುಜ ಮತ್ತು ರಾಹು ಸಂಯೋಜನೆ ಬಂದಾಗ ಇನ್ನಷ್ಟು ಅವಘಡಗಳು ಸಂಭವಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಶನಿ ಏನಾದರೂ ಅದರಲ್ಲಿ ಈ ವರ್ಷದಲ್ಲಿ ಶನಿಯ ಪ್ರಭಾವ ಕಡಿಮೆ ಇದೆ. ಅದು ಗುರುವಿನ ಮನೆಯಲ್ಲಿ ಇರೋದ್ರಿಂದ ವರ್ಷಾಂತ್ಯದವರೆಗೂ ಕೂಡ ಗುರುವಿನ ಮನೆಯಲ್ಲಿ ಇರ್ತಾನೆ. ಇನ್ನು ಗುರು ಸ್ವಲ್ಪ ದಿವಸಗಳು ಕೂಡ ಅಸ್ತನಾಗ್ತಾನೆ, ಸ್ವಲ್ಪ ದಿವಸ ಅವನು ಮತ್ತು ರುಚಕಕ್ಕೆ ಬರ್ತಾನೆ. ಹಾಗಾಗಿ ಗುರುವಿನ ಪಾತ್ರ ಅತ್ಯಂತ ಪ್ರಮುಖವಾಗಿರೋದ್ರಿಂದ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಶುಭಕಾಮನೆಗಳ ರೀತಿಯಲ್ಲಿ, ಸನ್ಮಂಗಳದಾಯಕವಾಗಿರ್ತಕ್ಕಂಥ ಮನಸ್ಸನ್ನು ಸ್ವಚ್ಛತೆ ಇಟ್ಕೊಳ್ಳುವಂಥ ರೀತಿಯಲ್ಲಿ ಬದುಕತಕ್ಕಂಥದ್ದು ತುಂಬ ಶುಭಪ್ರದ. ಯಾಕೆಂದರೆ ಈ ವರ್ಷದಲ್ಲಿ ಅನಾಚಾರ 15% ಆದರೆ ಆಚಾರ 3% ಇದೆ. ಹಾಗಾಗಿ ರಾಹುವನ್ನು ಯಾರು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಬೇಡಿ. ಗುರುವನ್ನು ಆಕ್ಟಿವೇಟ್ ಮಾಡಿಕೊಂಡಾಗ ರಾಹು ಎಲ್ಲೋ ಒಂದು ಮರೆಯಲ್ಲಿರ್ತಕ್ಕಂಥವನು ಆಗ್ತಾನೆ. ಖಂಡಿತ ಗುರುಜಿ. ವೀಕ್ಷಕರೇ, ನೀವು ಸಹ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಗುರುಗಳ ಹತ್ರ ಪರಿಹಾರವನ್ನು ಕಂಡುಕೊಳ್ಳಿ. ಗುರುಗಳೇ, ಇನ್ನು ಈ ದಿನದ ರಾಶಿಫಲಗಳನ್ನು ತಿಳಿಸಿ. ಖಂಡಿತ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಗುರುವಿನ ಪ್ರಾರ್ಥನೆ, ಉತ್ತರಾಭಾದ್ರ ನಕ್ಷತ್ರ ಇರತಕ್ಕಂಥದ್ದು. ಈ ಒಂದು ಉತ್ತರಾಭಾದ್ರ ನಕ್ಷತ್ರ ವಿಶೇಷವಾಗಿ ಶನಿಯ ನಕ್ಷತ್ರವಾಗಿ ಇವತ್ತಿನ ಗುರುವಿನ ಒಂದು ದಿನವಾದ್ದರಿಂದ ಗುರುವಾರ ಗುರುಗಳ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಕೂಡ ಸನ್ಮಂಗಳದಾಯಕವಾಗಿ ನಿಮ್ಮೆಲ್ಲರ ಬದುಕು ಆನಂದವಾಗಿರಲಿ ಅಂತೇಳಿ ಪ್ರಾರ್ಥಿಸಿ, ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಓಂ ನಮೋ ಮಹದ್ಭ್ಯೋ ನಮೋ ಋಷಿಭ್ಯೋ ನಮೋ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈ ದಿನ ರಾಶಿಫಲವನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿಯ ಸಂಯೋಜನೆ ಇರತಕ್ಕಂಥದ್ದು, ಸ್ವಂತ
ಪರಿಶ್ರಮಕ್ಕೆ ಖಂಡಿತವಾಗಿ ನಿಮಗೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಖಂಡಿತ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ನಿಮ್ಮ ಹೆಜ್ಜೆ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಇವತ್ತಿನ ದಿವಸ ವಿಶೇಷವಾಗಿ ಮೇಷರಾಶಿಯವರು ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ, ಅನನ್ಯವಾಗಿ ಗುರುಗಳ ಪ್ರಾರ್ಥನೆ ಮಾಡುವುದರೊಂದಿಗೆ ನಿಮ್ಮ ನೆರೆಯವರೊಟ್ಟಿಗೆ ಇರತಕ್ಕಂಥ ಎಲ್ಲ ಪೂಜನೀಯವಾಗಿರ್ತಕ್ಕಂಥ ಹಿರಿಯರನ್ನು ಸತ್ಕರಿಸುವಂಥ ಕೆಲಸ ಮೇಷರಾಶಿಯವರು ಮಾಡಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಏನಾದರೂ ಕೂಡ ತುಸು ಏರುಪೇರುಗಳಾಗ್ತಕ್ಕಂಥದ್ದು, ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅತ್ತೆಯ ಸಹಕಾರ ಸಿಗ್ತಕ್ಕಂಥದ್ದು, ಹತ್ತಿರದ ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಗುರುಗಳ ದರ್ಶನ, ಗುರು ದತ್ತಾತ್ರೇಯರ ದರ್ಶನ ಅದರಲ್ಲೂ ಕೂಡ ಇನ್ನಷ್ಟು ಶುಭವನ್ನು ತರ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಸಾಂಸಾರಿಕ ವಿಚಾರಾದಿಗಳಲ್ಲಿ ಏನಾದರೂ ಗೊಂದಲಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಂತೋಷದಾಯಕವಾಗಿ ಸಮಾಧಾನದಿಂದ ಬದುಕುವಂತಹ ಅಂದರೆ ಆ ಒಂದು ಜೀವನವನ್ನು ನಡೆಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವರು ನಿಮಗೆ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ನೀವು ಅದೆಷ್ಟೋ ದಿನಗಳಿಂದ ದುಡಿದು ಎಲ್ಲೋ ಯಾರಿಗೋ ದುಡ್ಡು ಕೊಟ್ಟಿರ್ತೀರ. ಆ ದುಡ್ಡು ಇವತ್ತಿನ ದಿವಸ ಹಿಂದಿರುಗುವಂತಹ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಎಷ್ಟೋ ಸಾಹಸ ಪಡ್ತಾ ಇರ್ತೀರ. ಇವತ್ತು ಪ್ರಯತ್ನ ಕಾರ್ಯದಲ್ಲಿ ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದು. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ವಿದೇಶಿ ಪ್ರಯಾಣಕ್ಕೂ ಕೂಡ ಸ್ವಲ್ಪ ಅಡಚಣೆಗಳಿರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಕಟಕ ರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಹಯಗ್ರೀವನ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಅಂಜನಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸಕೋಟೆಯಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 19. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಶುಭಾಶಯಗಳು. ನಮಸ್ಕಾರ ಗುರುಜಿಯವರೇ, ಹೇಗಿದ್ದೀರಾ? ಆರೋಗ್ಯ ಬಗ್ಗೆ ನನ್ನ ಬಗ್ಗೆನೇ ಕೇಳಬೇಕಾಯ್ತು. ತಾಯಿ ಒಳ್ಳೇದು ಮಾಡುತ್ತೆ. ಏನು ನಿಮ್ಮ ಪ್ರಶ್ನೆ? ನನ್ನ ಬಗ್ಗೆನೇ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಆರೋಗ್ಯದ ಬಗ್ಗೆನಾ? ಹೌದು ಹೌದು ಸ್ವಾಮಿ. ಒಳ್ಳೇದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಎಲ್ಲ. ಒಂದು ಕೆಲಸ ಮಾಡಿ, ಪ್ರತಿ ಭಾನುವಾರ 11 ಭಾನುವಾರ ಎಷ್ಟು ಕೆ ಜಿ ಇದ್ದೀರಾ ನೀವು? ನಾವು ಮನೆಗೆ ಸ್ವಾಮಿ. ನೀವು ಎಷ್ಟು ತೂಕ ಎಷ್ಟಿದ್ದೀರಾ? ತೂಕ ನಾವು 68 kg ಇದ್ದೀರಿ. ಎಷ್ಟು? 68. 680 ಗ್ರಾಮ್ ಗೋಧಿ ತಗೊಳ್ಳಿ. ಹಾಂ, ಗುರುವಾರದ ದಿವಸ ಇವತ್ತೇ ತಗೊಳ್ಳಿ. ಗುರುವಾರ ತಗೊಂಡು 680 ಗ್ರಾಮ್ ಗೋಧಿಯನ್ನು ನಿಮ್ಮ ತಲೆ ಹತ್ರ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಆಯಿತಾ? ಈ 3-4 ದಿನಗಳ ಕಾಲ ನಿಮ್ಮ ತಲೆ ಹತ್ರ ಇಟ್ಟು ಭಾನುವಾರದ ದಿವಸ ಎಲ್ಲಾದರೂ ಈ ಒಂದು ನವಗ್ರಹಗಳಲ್ಲಿ ಸೂರ್ಯನಾರಾಯಣನ ಇರ್ತಾನೆ, ಅಲ್ಲಿ ತಗೊಂಡೋಗಿ ದಾನ ಕೊಡಿ. ಹೀಗೆ ಪ್ರತಿ 2.5 ತಿಂಗಳಿಗೊಮ್ಮೆ ಮಾಡ್ತಾ ಬನ್ನಿ. ಆರೋಗ್ಯದ ಸಮಸ್ಯೆ ನಿವೃತ್ತಿ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ನೀವು ಊಟ ಮಾಡೋದಕ್ಕಿಂತ ಮುಂಚೆ 3 ಮುಷ್ಟಿಯಷ್ಟು ಅನ್ನ ತೆಗೆದಿಟ್ಟು ನಾಯಿಗಳಿಗೆ, ಯಾವುದಾದ್ರೂ ಪಕ್ಷಿ ಪ್ರಾಣಿಗಳಿಗೆ ಹಾಕಿ ಆನಂತರ ಊಟ ಮಾಡಿ. ಏನಂದ್ರಿ? ಭಾನುವಾರ ಅಲ್ಲ, ಊಟ ನಿತ್ಯ 3 ಮುಷ್ಟಿ ತೆಗೆದು ಹೊರಗಿಡಬೇಕು. ಊಟ ಮಾಡೋದಕ್ಕಿಂತ ಮುಂಚೆ 3 ಮುಷ್ಟಿ ಅನ್ನ ತಗೊಂಡು ಇಳಿ ತೆಗೆದು ಪಕ್ಕಕ್ಕಿಟ್ಟು ಆನಂತರ ನೀವು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶೀಲಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾದಗಿರಿಯಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಕೇಳ್ತೀನಿ ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ ಮಾ. 5 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನಿಮಗೂ ಶುಭಾಶಯಗಳು. ತಾಯಿ ಒಳ್ಳೇದು ಮಾಡಲಿಮ್ಮ. ಏನು ನಿಮ್ಮ ಪ್ರಶ್ನೆ? ತಾಯಿ, ನಿಮ್ಮ ಪ್ರಶ್ನೆ ಏನಿದೆ? ಮಗನ ಬಗ್ಗೆ ಗುರುಜಿ. ಏನ್ ಮಾಡ್ಕೊಂಡಿದ್ದಾರೆ ಮಗ? ಮಗ ಹೈದರಾಬಾದ್ ನೌಕರಿ ಮಾಡ್ತಾನೆ ಗುರುಜಿ. ಅವನ ಜೀವನ ಮದುವೆ ಯಾಕಾಗ ಅಂತ ಕೇಳ್ಬೇಕು. ಎಷ್ಟು ವರ್ಷ ಈಗ? 30 ವರ್ಷ ಗುರುಜಿ. ಸ್ವಲ್ಪ ಪಿತೃ ಸಂಬಂಧಿತವಾದ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆ ದೇವರು ಯಾರು? ಬಸವಣ್ಣ ಗುರುಜಿ.
ಒಂದು ಕೆಲಸ ಮಾಡಿ, ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಅನುಕೂಲ ಇದ್ದರೆ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸಿ ನಿಮಗೆ ಅನುಕೂಲ ಇದ್ದರೆ. ಇಲ್ಲದೇ ಇದ್ದರೆ ಪ್ರತಿ ಬುಧವಾರದ ದಿವಸ ಯಾವುದಾದ್ರೂ ಲಕ್ಷ್ಮೀ ವೆಂಕಟೇಶ್ವರನ ಅಂದರೆ ನಾರಾಯಣನ ಸನ್ನಿಧಾನಕ್ಕೆ ನೀವು 2 ತೆಂಗಿನಕಾಯಿ ತೊಗೊಂಡು ಹೋಗಿ ತಿಂಗಳಿಗೊಮ್ಮೆ ಒಂದು ಬುಧವಾರದ ಕಾಲ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೊಟ್ಬಿಟ್ಟು ಬರಬೇಕು. ಕೊಟ್ಬಿಟ್ಟು ಒಡಿಸ್ಕೊಂಡು ಬರಬಾರ್ದು, ಅವ್ರಿಗೆ ಕೊಟ್ಬಿಡ್ಬೇಕಂದ್ರೆ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಈ ರೀತಿಯಾಗಿ 11 ಬುಧವಾರಗಳ ಕಾಲ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರಲಿ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳ ಬಗ್ಗೆ ಅಮಿತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಏನಾದರೂ ಸ್ವಲ್ಪ ತೂಸು, ಏನಾದರೂ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದಾಗಿರುತ್ತೆ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಸಹಪಾಠಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಸಿಂಹರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರುಗಳ ದರ್ಶನ ಮಾಡಿ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಉದ್ಯೋಗಶೀಲರಿಗೆ ಇವತ್ತಿನ ದಿವಸ ಅನುಕೂಲಪ್ರದವಾಗತಕ್ಕಂಥದ್ದಾಗಿರುತ್ತೆ. ಏನೋ ವೃತ್ತಿಯಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಶುಭಪ್ರದವಾಗ್ತಕ್ಕಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಾ ಇದ್ದರೆ ಅದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಅಧಿಕಾರಿಗಳಿಂದ ನಿಮಗೆ ಸ್ಪಂದನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸ್ವಲ್ಪ ಈ ವಿಶೇಷವಾಗಿ ಯಾವುದಾದ್ರೂ ವಿಷಯಾಧಾರಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಭೂಮಿ ಮನೆ ಈ ರೀತಿಯಾಗಿ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಪ್ರಯತ್ನದಲ್ಲಿ ಖಂಡಿತ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಯಿಬಾಬರ ದರ್ಶನವನ್ನು ಮಾಡಿ, ಸಾಯಿನಾಥರ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂತಕ್ಕಂಥ ಸಾಯಿ ದರ್ಶನ ನಾಮವನ್ನು ಸ್ಮರಣೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಕುಟುಂಬದಲ್ಲಿ ಏನಾದರೂ ಕಲಹಗಳಾಗ್ತಕ್ಕಂಥದ್ದು, ಸ್ವಲ್ಪ ಅದರಿಂದ ಅಸಮಾಧಾನ ಆಗ್ತಕ್ಕಂಥದ್ದು ಆಗಿರುತ್ತೆ. ಹಬ್ಬದ ದಿವಸ ಮನಸ್ಸನ್ನು ಸಮಚಿತ್ತದಿಂದ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಪ್ರಯತ್ನವನ್ನು ಪಟ್ಟಾಗ ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ಅನನ್ಯವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಅಥವಾ ಕೃಷ್ಣನ ಪ್ರಾರ್ಥನೆ, ಕೃಷ್ಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನ ಕೊಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಣ್ಣಿನ ಸಮಸ್ಯೆ, ಆಸ್ತಿ ಸಾಲಕ್ಕೆ ಅಂದರೆ ಆಸ್ತಿಗೋಸ್ಕರವಾಗಿ ಮನೆ ಖರೀದಿ, ಭೂಮಿ ಖರೀದಿ ಈ ರೀತಿಯಾಗಿ ಸಾಲಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರು ಇವತ್ತಿನ ದಿವಸ ಖಂಡಿತ ಅನುಕೂಲವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತು ಸ್ವಲ್ಪ ಖರ್ಚಿನ ಮೇಲೆ ನೀವು ಕೂಡ ಸ್ವಲ್ಪ ತುಸು ಹಿಡಿತ ಇಟ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಸದ್ಗುರುವಿನ ದರ್ಶನ ಜೊತೆಗೆ ವಿಶೇಷವಾಗಿ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಕಾಂತಾಮಣಿ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. 1 ರಿಂದ 30 ಸಂಖ್ಯೆಯನ್ನ ತಿಳಿಸಿಮ್ಮ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸುರೇಶಗಳು. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಏನಿಲ್ಲ, ನನ್ನ ಮಗ ಒಂದ್ ಸ್ವಲ್ಪ ಮನೇಲಿ ಸಿಟ್ಟಾಗಿರ್ತಾನೆ ಯಾವಾಗಲೂ. ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಎಷ್ಟು ವಯಸ್ಸು? 21 ವರ್ಷ. ಏನ್ ಮಾಡ್ಕೊಂಡಿದ್ದಾರೆ? ಕಾರಿನ ಡ್ರೈವರು. ಪಾಪ ಇನ್ನು ಚಾಲನೆ ಅಂದರೆ ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ ಸುಸ್ತು ಹಾಗೆ ಆಗುತ್ತೆ. ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟ ಮಾಡಲಿಕ್ಕೆ ಹೇಳಿ. ಊಟ ಮಾಡ್ತಾನೆ. ಊಟ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಕೆ ಹೇಳಿ. ಸ್ವಲ್ಪ ಏನಪ್ಪ ಅಂದರೆ ಏನೋ ಸ್ವಲ್ಪ ಎಲ್ಲಾದರೂ ಶಕ್ತಿ ದೇವತೆ ಸನ್ನಿಧಾನದಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ತಡೆ ಒಡಿಸ್ಕೊಳ್ಳಿ. ಸ್ವಲ್ಪ ಅದು ಶಾರೀರಿಕವಾದಂಥ ವ್ಯಾಧಿ ಅಲ್ಲ, ಇದು ಹೊರಗಿನಿಂದ ಬಂದಿರತಕ್ಕಂಥ ವ್ಯಾಧಿ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಎಲ್ಲಾದರೂ ಈ ಉಕ್ಕಡ ಮಾರಮ್ಮ ಈ ಥರ ಎಲ್ಲಾದರೂ ಒಂದು ಕ್ಷೇತ್ರಗಳಿಗೆ ಹೋಗಿ, ನಮ್ಮ ಬೆಂಗಳೂರಲ್ಲೂ ಕೂಡ ಇದೆ ಏನಂದರೆ ಅಮ್ಮನವರ ಸನ್ನಿಧಾನದಲ್ಲಿ, ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ತಡೆ ಒಡಿಸುವಂಥ ಕೆಲಸವನ್ನು ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಖಂಡಿತ. ಮುಂದಿನ ರಾಶಿ ಧನುರಾಶಿ.
ಧನುರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಕೆಲಸದಲ್ಲಿ ವೃತ್ತಿರಂಗದಲ್ಲಿ ಅನುಕೂಲಪ್ರದವಾಗ್ತಕ್ಕಂಥದ್ದು, ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಯತ್ನದಲ್ಲಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ, ರಾಘವೇಂದ್ರ ಸ್ವಾಮಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಗುರು ರಾಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ತಾಯಿಯೊಟ್ಟಿಗೆ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು, ಕುಟುಂಬದವರೊಟ್ಟಿಗೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಏನಾದರೂ ಕಲಹಗಳು, ಅದು ದುಡ್ಡು ಕಾಸನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಇನ್ನು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಖಂಡಿತ ಆ ಒಂದು ಧಾವಂತದಲ್ಲಿ ನೀವು ಕೆಲಸವನ್ನು ಮಾಡಿದ್ದೆ ಆದರೆ ಮಕರ ರಾಶಿಯವರೆಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಲಗುರುಗಳ ದರ್ಶನ, ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥ ಮನಸ್ಥಿತಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉಚ್ಚಾಟದ ನಿರೀಕ್ಷೆಗಳಿಂದ ಸ್ವಲ್ಪ ದೂರ ಇರಿ. ಏನೋ ಮಾಡಬೇಕು ಅಂದ್ಕೊಂಡು ಹೋಗಿ ಏನಾದರೂ ಕಳ್ಕೊಳ್ಳುವಂತಹ ಸಮಯ ಆದುದರಿಂದ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ನಿರಾಸೆ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಶುಭಪ್ರದವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ತಂದೆ ತಾಯಿಯರ ಸ್ಮರಣೆ, ತಂದೆ ತಾಯಿಯರ ಆಶೀರ್ವಾದ ಪಡೆಯೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನದ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆ ಕೇಳ್ತಕ್ಕಂಥವ್ರು ಆಗಿರ್ತೀರಾ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏನಾದರೂ ನಿಮ್ಮನ್ನು ವೃದ್ಧಿ ಆಗ್ತಕ್ಕಂಥದ್ದು, ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಮೀನರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ಪ್ರಾರ್ಥನೆ, ಎಲ್ಲಾದರೂ ಗುರುವಿನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಗುರುಗಳ ದರ್ಶನ ಮಾಡ್ತಕ್ಕಂಥ ಯೋಗವನ್ನು ಪಡ್ಕೊಳ್ಳಿ. ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಹಾಗೆ ಈ ದಿನ ನಮ್ಮ ಸಂಕಲ್ಪಗಳನ್ನು ಹೇಗೆ ನೆರವೇರಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸಿ ಗುರುಜಿ. ಇವತ್ತು ಬಹಳ ಮುಖ್ಯವಾಗಿ 10 ಗಂಟೆ 57 ನಿಮಿಷದಿಂದ 11 ಗಂಟೆ 28 ನಿಮಿಷದ ತನಕ, 10 ಗಂಟೆ 57 ನಿಮಿಷದಿಂದ 11 ಗಂಟೆ 28 ನಿಮಿಷ ಈ ಸಮಯ ಏನಿದೆಯೋ ಬಹಳ ಮುಖ್ಯವಾಗಿ ಇವತ್ತಿನ ಗುರುವಾರದ ದಿವಸ ಈ ಒಂದು ನಾನು ತಿಳಿಸ್ತಾ ಇರತಕ್ಕಂಥ ಲಗ್ನಕ್ಕೆ ಕಾರಕನಾಗಿರ್ತಕ್ಕಂಥವನು ಅತ್ಯಂತ ಆ ಸಮಯದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ನೀವು ಯಾರೆಲ್ಲ ಈ ಒಂದು ವರ್ಷದಲ್ಲಿ ಏನನ್ನು ನೀವು ಪಡ್ಕೊಳ್ಬೇಕು ಅಂದ್ಕೊಂಡಿರ್ತೀರೋ, ಯಾಕೆಂದರೆ ಒಬ್ಬ ಚಿಕ್ಕ ಮಗು ನಾನು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಕನಸು ಕಂಡಾಗ ಮಾತ್ರ ಅವನು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಆಗ್ತಾನೆ. ನಮ್ಮೆಲ್ಲರ ಬದುಕು ಕೂಡ ಏನೋ ಒಂದು ಆಗಬೇಕು ಅಂದ್ಕೊಂಡಿದ್ದೇ ನಾವು ಬಂದಿರತಕ್ಕಂಥವ್ರು ಆಗಿರ್ತೀವಿ. ಹಾಗಾಗಿ ನಾನು ತಿಳಿಸಿದಂತಹ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಜಾಗದಲ್ಲಿ ಎಲ್ಲಾದರೂ ಕೂಡ ಪ್ರಶಾಂತವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಕೂತ್ಕೊಂಡು, ಮುಖ್ಯವಾಗಿ ಏನು ಅಂದರೆ ಗೋಡೆ ಮೇಲೆ ಏನೂ ಇರಬಾರ್ದು, ವೈಟ್ ಇದ್ದರೆ ತುಂಬ ಒಳ್ಳೆಯದು. ಸಾವಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಆಲೋಚನೆಗಳನ್ನು, ಏನು ಆಗಬೇಕಾಗಿದೆ, ಮನೆ ಕಟ್ಟಬೇಕಾಗಿದೆಯಾ, ಯಾವುದೋ ಕೆಲಸ ಕಾರ್ಯಗಳಲ್ಲಿ ನಿಂತು ಹೋಗಿದೆ, ಏನಾದರೂ ಇರಲಿ, ಅಫರ್ಮೇಷನ್ ಅಂತ ಏನು ಕರಿತೀವೋ ನಮ್ಮ ಮನಸ್ಸಿನೊಟ್ಟಿಗೆ ನಾವು ಮಾತನಾಡ್ತಕ್ಕಂಥ ಸಮಯ ಅದು. ಆ ಮನಸ್ಸಿನೊಟ್ಟಿಗೆ ಮಾತನಾಡ್ತಕ್ಕಂಥ ಸಮಯಕ್ಕೆ ಪ್ರೇರಕನಾಗಿರ್ತಕ್ಕಂಥವನು ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀನಾರಾಯಣರು ಆ ಸಮಯದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಹಾಗಾಗಿ ಅವರಿಬ್ಬರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಳ್ಳುವ ಸಲುವಾಗಿ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಚಯಾದಿಗಳಲ್ಲಿ ಏನು ನಮಗೆಲ್ಲ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೋ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಪಡ್ಕೊಳ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಆ ಸಮಯದಲ್ಲಿ ಬಹಳ ಮುಖ್ಯವಾಗಿ ನೀವು ದೇವತಾ ಉಪಾಸನೆ, ದೇವಸ್ಥಾನದಲ್ಲಿ ಎಲ್ಲಾದರೂ ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲೋ ಕೂತ್ಕೊಳ್ಳೋದು, ಹೀಗೆ ಮಾಡೋದ್ರಿಂದ ಭೌತಿಕವಾಗಿರ್ತಕ್ಕಂಥ ಈ ಒಂದು ಪ್ರಕೃತಿ ಮಡಲಲ್ಲಿರ್ತಕ್ಕಂಥ ಶಕ್ತಿ ನಮ್ಮನ್ನು ಆವರಿಸ್ತಕ್ಕಂಥದ್ದಾಗುತ್ತೆ. ಯಾವಾಗ ನೀವು ಸಕಾರಾತ್ಮಕವಾದಂಥ ಬೆಳವಣಿಗೆಯನ್ನು ನೀವು ಪಡ್ಕೊಂಡಾಗ ಪ್ರಪ್ರಥಮವಾಗಿ ನಮ್ಮ ಪೂಜ್ಯನೀಯರಾಗಿರ್ತಕ್ಕಂಥ ತಂದೆ ತಾಯಿಯರನ್ನು, ಗುರುಗಳನ್ನು, ಮಾತಾಪಿತರನ್ನು, ಹೀಗೆ ನಮ್ಮನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ಒಂದೊಮ್ಮೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಅನುಗ್ರಹದಿಂದ ನನಗೆ ಈ ವರ್ಷ ಇಂಥ ಕೆಲಸ ಆಗಬೇಕು ಅಂತಕ್ಕಂಥ ಈ ಸಮಯವನ್ನು ನಾನು ಏನು ತಿಳಿಸಿದ್ದೀನೋ ಈ ಸಮಯವನ್ನು ಇಲ್ಲಿಂದ 11 ದಿನಗಳ ಕಾಲ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಅಫರ್ಮೇಷನ್ ಮಾಡ್ತಾ ಬಂದರೆ
ಖಂಡಿತ ಈ 11ನೇ ದಿನದಲ್ಲಿ ಅವ್ರಿಗೆ ಏನೆಲ್ಲ ಆಗಬೇಕಾಗಿದೆಯೋ ಅದಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಆಯಾಮ ಸಿಗ್ತಕ್ಕಂಥದ್ದಾಗಿರುತ್ತೆ. 2, ಇವತ್ತಿನ ದಿವಸ ವಿಶೇಷವಾಗಿ ನಿಂಬಕ ದಳಭಕ್ಷಣಂ ಅಂತೇಳಿ, ಯಾಕಂದರೆ ನಮಗೆ ಬೇವು ಮತ್ತು ಬೆಲ್ಲ ಅಂತಕ್ಕಂಥದ್ದು 2 ಬದುಕಿನಲ್ಲಿ ಬರಬೇಕಾಗಿರ್ತಕ್ಕಂಥದ್ದೇ. ಹಾಗಾಗಿ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಳಭಕ್ಷಣಂ ಅಂತೇಳಿ ನಿಂಬಕ ದಳ ಭಕ್ಷಣೆ ಮಾಡ್ತಕ್ಕಂಥದ್ರಿಂದ ಎಲ್ಲರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಯುಗಾದಿ ಹಬ್ಬದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.